ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಬಹಳ ದೊಡ್ಡ ನ್ಯಾಯವನ್ನ ಉದ್ಯೋಗದ ಮುಖಾಂತರ ಕೊಡಬೇಕಾಗಿದ್ದಂತ ಕೆಪಿಎಸ್ಸಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇರುವಂತದ್ದು ಸಹಜವಾಗಿ ಯುವಕರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಕುರಿತಂತೆ ವಿಧಾನಸಭೆಯ ಒಳಗೆ ನಾನೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ವಿವರವಾಗಿ ಇದನ್ನ ಚರ್ಚೆ ಮಾಡಿದ್ದು. ಇವತ್ತು ಕೆಪಿಎಸ್ಸಿ ಅಧ್ಯಕ್ಷರೇ ಇದರಲ್ಲಿ ಭಾಗಿಗಳಾಗಿದ್ದಾರೆ. ನೇಮಕಾತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ಧ್ವನಿಮುದ್ರಿಕೆಯ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು ಆತಂಕದ ಸಂಗತಿ. ಸರ್ಕಾರ ಎಲ್ಲಾದ್ರೂ ಒಂದು ಕಡೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಇವತ್ತು ಮುಂದಾಗಬೇಕು. ಸರ್ಕಾರ ಇವತ್ತು ಕೆಪಿಎಸ್ಸಿಯ ನಿಯಮಾವಳಿಗಳನ್ನು ಬದಲಾವಣೆ ಮಾಡಲಿಕ್ಕೆ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಮುಂದಾಗದಲ್ಲೇ ಇರುವಂತದ್ದು ಅತ್ಯಂತ ದುರ್ದೈವದ ಸಂಗತಿ. ಇವತ್ತು 10-20 ಸಾವಿರ ನೇಮಕಾತಿಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿರುವಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಇನ್ನು ಮುಂದಿನ ನೇಮಕಾತಿಗಳು ಯಾವ ರೀತಿ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ಸರ್ಕಾರ ಮೌನವಾಗಿ ನೋಡ್ತಾ ಇದೆ ಅಂತ ಕೇಳಿದ್ರೆ ಸರ್ಕಾರ ಎಲ್ಲೋ ಇದರಲ್ಲಿ ಪಾಲುದಾರರಾಗಿರ್ಬೇಕು ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಇಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಾದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಸಂಬಂಧಪಟ್ಟಂತವ್ರು ಯಾರೂ ಮಾತಾಡೋದಿಲ್ಲ. ರಾಜ್ಯಪಾಲರೇ ನೇರ ಪ್ರವೇಶ ಮಾಡಿ ಅಧ್ಯಕ್ಷರ ನೇಮಕಾತಿಯನ್ನ ರದ್ದು ಮಾಡಿರುವಂತಹ ಪ್ರಕರಣವನ್ನು ನೋಡಿದಾಗ ಕೆಪಿಎಸ್ಸಿ ಕುರಿತಂತೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿರುವಂತ ಅನಿವಾರ್ಯ. ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಇವತ್ತು ಸರ್ಕಾರ ಹೇಳಬೇಕು. ವಿಶ್ವಾಸದ ಮಾತುಗಳನ್ನು ಹೇಳಿಲ್ಲ ಅಂತಾದ್ರೆ ಮುಂದಿನ ಎಲ್ಲ ಆಯ್ಕೆಯ ಪ್ರಕ್ರಿಯೆಗಳು